Yes, hello students, come back to the class of ninth standard. Name of the poem here is Gratefulness, which is written by Joseph T. Rinaldi. So this poem is for your memorization and this may be asked for your examination also. Before going to before going for the explanation of the poem, let us recite the poem. I'm grateful for the eyes that I can see, the activities that can be done by me. I'm grateful for the ears that I may hear, the sobbing of those who need me near. I'm grateful for the lips that might speak words of comfort and peace to all who seek. I'm grateful for a mind that I might know how to aid those who need me so. I'm grateful for the hands that I might do some arduous or simple task for you. I'm grateful for the ability to always pray, to give me the strength and guidance every day. I'm grateful for one thing, all else above, that I was given a heart that I may love. So, this is a very good poem which is written by Joseph T. Rinaldi. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೊಂದು ಬಹಳ ಸುಂದರವಾಗಿರುವಂತಹ ಪದ್ಯ ಆಗಿದ್ದು ಇದನ್ನು ಜೋಸೆಫ್ ಟಿ ರೆನಾಲ್ಡಿ ಅವರು ಬಹಳ ಅದ್ಭುತವಾಗಿ ಇದರ ರಚನೆಯನ್ನು ಮಾಡಿದ್ದಾರೆ. ಬಿಫೋರ್ ಗೋಯಿಂಗ್ ಫಾರ್ ದ ಎಕ್ಸ್ಪ್ಲನೇಷನ್ ಆಫ್ ದ ಪೋಯಮ್, ಲೆಟ್ ಅಸ್ ನೋ ಅಬೌಟ್ ದ ಪೋಯೆಟ್ ಜೋಸೆಫ್ ಟಿ ರೆನಾಲ್ಡಿ, who was originally from Windber, Pennsylvania, has spent 40 years in the field of education. Since his retirement, he spent much of his time in the visual arts, especially writing, painting, drawing, and woodcraft. His popular poems are A Binding Relationship, A Birthday Greeting, and A Bountiful Harvest. He is the author of The Willing Wind, A Tale of Love and Obsession, and as assortment of poetry. His poem Graduation Day is most read of all the poems he has written. ಸೊ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಓದ್ತಾ ಇರುವಂಥದ್ದು, ಅರ್ಥೈಸ್ಕೊಳ್ತಾ ಇರುವಂತಹ ಪದ್ಯದ ಹೆಡ್ಡಿಂಗ್ ಗ್ರೇಟ್ಫುಲ್ನೆಸ್ ಅಂಥೇಳಿ. ಈ ಪದ್ಯದ ರಚನಾಕಾರ ಕವಿ ಜೋಸೆಫ್ ಟಿ ರೆನಾಲ್ಡಿ. ಇವರು ಬರ್ತಾ ಇರೋದು ಪೆನಿಸಲ್ವೇನಿಯಾಲಿಂದ, ವಿಂಡ್ಬರ್ ಪೆನಿಸಲ್ವಿಯಾಲಿಂದ. ಸುಮಾರು 40 ವರ್ಷಗಳ ಕಾಲ ಶಿಕ್ಷಣದ ರಂಗದಲ್ಲಿ ತಮ್ಮದೇ ಆಗಿರುವಂತಹ ಸೇವೆಯನ್ನು ತೋರಿಸಿಕೊಟ್ಟಿರುವಂತಹ ವ್ಯಕ್ತಿ. ನೋಡಿ, 40 ವರ್ಷ ಸೇವೆಯನ್ನು, ಶಿಕ್ಷಣದ ರಂಗದಲ್ಲಿ ಸೇವೆಯನ್ನು ಮಾಡಿರುವಂತಹ, ತನ್ನನ್ನು ತಾನೇ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ. ಅದರಿಂದ ರಿಟೈರ್ಮೆಂಟನ್ನು ಪಡೆದುಕೊಂಡ ನಂತರ ಬೇರೆ ಬೇರೆ ಕಲೆಗಳಲ್ಲಿ ಹವ್ಯಾಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಹಿ ಸ್ಪೆಂಟ್ ಹಿಸ್ ಟೈಮ್ ಇನ್ ರೈಟಿಂಗ್, ಪೇಂಟಿಂಗ್, ಡ್ರಾಯಿಂಗ್ ಆ್ಯಂಡ್ ವುಡ್ಕ್ರಾಫ್ಟ್. ನೋಡಿ, ತಮ್ಮ ಸಮಯವನ್ನು ರಿಟೈರ್ಮೆಂಟ್ ಆದ ನಂತರ, ನಿವೃತ್ತಿಯನ್ನು ಹೊಂದಿದ ನಂತರ ಅವರು ತಮ್ಮ ಸಮಯವನ್ನು ಬರೆಯುವುದರಲ್ಲಿ, ಚಿತ್ರಗಳನ್ನು ಬಿಡಿಸುವುದರಲ್ಲಿ, ಮತ್ತು ಬಣ್ಣವನ್ನು ತುಂಬುವುದರಲ್ಲಿ, ಮತ್ತು ಅದೇ ರೀತಿಯಲ್ಲಿ ವುಡ್ ಕ್ರಾಫ್ಟ್ನಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ. ಇವರು ಕೆಲವೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪೊಯಮ್ಸ್ಗಳ ರಚನೆಯನ್ನು ಮಾಡಿ ತಮ್ಮ ಹೆಸರನ್ನು ಈ ರೀತಿಯಾಗಿ ಅಮರವನ್ನಾಗಿ ಮಾಡಿಕೊಂಡಿದ್ದಾರೆ. ಎ ಬೈಂಡಿಂಗ್ ರಿಲೇಷನ್ಶಿಪ್, ನೋಡಿ ಎಷ್ಟು ಹೆಡ್ಡಿಂಗೇ ಎಷ್ಟು ಚೆನ್ನಾಗಿದೆ. ಸಂಬಂಧವನ್ನು ಜೋಡಿಸುವಂಥದ್ದು, ಬೈಂಡಿಂಗ್ ರಿಲೇಷನ್ಶಿಪ್. ಅ ಬರ್ತ್ಡೇ ಗ್ರೀಟಿಂಗ್, ಹುಟ್ಟುಹಬ್ಬದ ಶುಭಾಶಯಗಳು. ಬೌಂಟಿಫುಲ್ ಹಾರ್ವೆಸ್ಟ್, ಹಾರ್ವೆಸ್ಟ್ ಅಂದರೆ ಬೆಳೆ ಬಂದ ನಂತರ ಹಾರ್ವೆಸ್ಟಿಂಗ್ ನಡೆಯುತ್ತೆ ಫೀಲ್ಡ್ಸ್ಗಳಲ್ಲಿ, ಹೌದಾ, ಅದರ ಮೇಲೆ. ಆಮೇಲೆ ಅವರು ಇನ್ನೊಂದು ದ ವಿಲ್ಲಿಂಗ್ ವಿಂಡ್ ಅಂಥೇಳಿ ಇದರ ಕವಿ ಕೂಡ ಆಗಿದ್ದಾರೆ. ಎ ಟೇಲ್ ಆಫ್ ಲವ್ ಆ್ಯಂಡ್ ಅಬೇಷನ್ ಆ್ಯಂಡ್ ಆ್ಯನ್ ಅಸಾರ್ಮೆಂಟ್ ಆಫ್ ಪೊಯೆಟ್ರಿ. ಹಿಸ್ ಪೋಯಮ್
ಗ್ರ್ಯಾಜುಯೇಷನ್ ಡೇ ಅನ್ನುವಂತಹ ಪೋಯಮ್ ಬಹಳ ಹೆಸರನ್ನು ತಂದುಕೊಟ್ಟಿರುವಂತಹ ಒಂದು ಪದ್ಯವಾಗಿದೆ. ಹಾಗಾದರೆ ಬನ್ನಿ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪೋಯಮ್ ಗ್ರೇಟ್ಫುಲ್ನೆಸ್. ವಾಟ್ ಡು ಯು ಮೀನ್ ಬೈ ಗ್ರೇಟ್ಫುಲ್? Before going to understand the meaning of the word grateful, let us understand this by simple examples. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪದ್ಯ ಎಷ್ಟು ನೀಟಾಗಿ ರಚನೆಯನ್ನು ಮಾಡಿದ್ದಾರೆ ಅಂದರೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ let us try to understand the basic concepts, a man's desires, his feelings, his attitudes towards the creator. ಇಲ್ಲಿ ಸೃಷ್ಟಿಕರ್ತನ ಗುಣಗಾನವನ್ನು ಮಾಡಲಾಗಿದೆ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಎಲ್ಲೋ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಡನ್ನಾಗಿ ಬಿದ್ದು ಕಾಲನ್ನು ಮುರ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅವನು ಫಸ್ಟಿಗೆ ಗೊತ್ತಾ? ನಿಮಗೂ ಕೂಡ ಗೊತ್ತಿರ್ಬೋದು, ನಮಗೂ ಕೂಡ ಅನುಭವದಿಂದ ತಿಳಿದಿರುವಂಥ ವಿಷಯ. When a man falls down or an accident takes place, ಕಾಲಿನ ಮೂಳೆ ಮುರಿದೋಗ್ಬಿಟ್ಟಿದೆ, ಕೈಯ ಮೂಳೆ ಮುರಿದಿದೆ, ಏನೋ ಸ್ವಲ್ಪ ಪೆಟ್ಟು ಬಿದ್ದಿದೆ, ಅನಾಹುತ ಆಗಿದೆ. ಎಸ್, ಅದು ಭಾಳ ಪೇನನ್ನು ಕೊಡ್ತಾ ಇರ್ಬೋದು, ದ್ಯಾಟ್ಸ್ ಸೆಕೆಂಡ್ರಿ. ತನ್ನ ತಪ್ಪು ಇರದೇ ಇರಬಹುದು, ಹಿ ಮೇ ಹ್ಯಾವ್ ನಾಟ್ ಡನ್ ದ ಮಿಸ್ಟೇಕ್. ಆದರೂ ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಮಾಡಲ್ಲ ಅಂದರೆ ಏನೂ ಆಗಲ್ಲ ಅಂತ ಅರ್ಥ ಅಲ್ಲ, ಎಡವಿ ಬಿದ್ದಿರಬಹುದು, ಹೌದಾ? ಹೀಗಾದಾಗ ಮನುಷ್ಯ ಮೊಟ್ಟ ಮೊದಲಿಗೆ ದೂಷಿಸುವುದು ತನ್ನನ್ನು ಸೃಷ್ಟಿಸಿರುವಂತಹ ಗಾಡಿಗೆ, ಸೃಷ್ಟಿಕರ್ತನಿಗೆ. ಏನಂತ ಬೈತಾನೆ? ಯಾರೂ ಸಿಗಲಿಲ್ಲ, ಆ ದೇವರಾದರೂ ಮನಸ್ಸು ಮಾಡಿದರೆ ನನ್ನನ್ನು ಗೊಳಿಸ್ಬೋದಿತ್ತು, ಅವನು ಹಿಂಗೆ ಮಾಡಿಬಿಟ್ಟ ನೋಡಿ ನನಗೆ ಅಂಥೇಳಿ ಅವನನ್ನು ದೂಷಿಸ್ತಾ ಇರ್ತಾರೆ. ಆಮೇಲೆ ಪದೇ ಪದೇ ಕಷ್ಟಗಳ ಸರಮಾಲೆ ಒಬ್ಬ ವ್ಯಕ್ತಿಯ ಮೇಲೆ ಬರ್ತಾ ಇದ್ದರೆ ಅವನೇನಂತ ಹೇಳ್ತಾನೆ, ನಾನೇ ಒಳ್ಳೆ ಬಕರ ಸಿಗ್ಬಿಟ್ಟಿದ್ದೆ ನೋಡಪ್ಪ ದೇವರಿಗೆ, ನನ್ನ ಮೇಲೇ ಅನೇಕ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾನೆ, ಯಾರೂ ಸಿಗ್ತಾ ಇಲ್ಲೇನೋ ಅಂಥೇಳಿ ಅವನನ್ನು ಈ ರೀತಿಯಾಗಿ ದೇವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡೋದನ್ನು. ಎಸ್, ವಿ ಆರ್ ಲಿವಿಂಗ್ ಇನ್ ಎ ಕಂಟ್ರಿ ವಿಚ್ ಇಸ್ ರಿಚ್ ಇನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ನಾವು ಎಂತಹ ಮಹಾನ್ ರಾಷ್ಟ್ರದಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ ಅಂದರೆ, ಅಪಾರವಾಗಿರುವಂತಹ ನಂಬಿಕೆ ದೇವರ ಮೇಲೆ ಇರುವಂತಹ ನಮ್ಮ ರಾಷ್ಟ್ರ, ಹೌದಾ? ನಮ್ಮ ದೇಶದಲ್ಲಿ ನಾವು ನಮಗಿಂತ ಹೆಚ್ಚಾಗಿ ದೇವರಿಗೆ ಬೆಲೆಯನ್ನು ಕೊಡುವಂಥ ರಾಷ್ಟ್ರ ನಮ್ಮದಾಗಿದೆ. ಎಸ್, ನಿಜ, ಈ ಥರ ಇರಬೇಕು ತಾನೆ. ಎಸ್, ದೇವರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಭರವಸೆ ಅನ್ನುವಂಥದ್ದು ಇರಬೇಕು. ಇರುವಂಥ ಸಂದರ್ಭದಲ್ಲಿ ಇಲ್ಲೇನಾಗ್ತಾ ಇದೆ, ಒಬ್ಬ ವ್ಯಕ್ತಿ ಬೈ ಚಾನ್ಸ್ ಕಾಲನ್ನು ಮುರ್ಕೊಂಡು ಬಿದ್ದುಬಿಟ್ಟಿದ್ದಾನೆ, ದೇವರನ್ನು ಬೈತಾನವನು, ಏನಪ್ಪ ಇವನು ಎಷ್ಟು ಅನ್ಗ್ರೇಟ್ಫುಲ್ ಇದ್ದಾನೆ, ಇವನಲ್ಲಿ ಸ್ವಲ್ಪಾದ್ರೂ ಕರುಣೆ ಇಲ್ಲ ನೋಡು, ದಯೆ ಅನ್ನುವಂಥದ್ದಿಲ್ಲ, ಇವನ ಹತ್ರ ಕರುಣೆ ಇಲ್ಲ ಅಂಥೇಳಿ ಅವನನ್ನು ದೂಷಿಸ್ತಾ ಇರ್ತಾರೆ. ಆವಾಗ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಅಲ್ಲಯ್ಯ, ನೀನು ಹೀಗೆಲ್ಲ, ನಿನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ ಅಥವಾ ಕೈ ಫ್ರ್ಯಾಕ್ಚರ್ ಆಗಿರ್ಬೋದು, ಮೂಳೆ ಮುರಿದಿದೆ, ಅದೇನಾಗುತ್ತೆ ಅಂದರೆ ಅದನ್ನು ಮತ್ತೆ ನೀನು ಜೋಡಿಸಿ ಅದಕ್ಕೆ ಪ್ಲಾಸ್ಟರನ್ನು ಹಾಕಿಬಿಟ್ರೆ ಮತ್ತೆ ನಿನ್ನ ಕಾಲು ಚೆನ್ನಾಗಾಗುತ್ತೆ ನೋಡು. ಎಷ್ಟೋ ವ್ಯಕ್ತಿಗಳು ಡಿಸೇಬಲ್ಡ್ ಪರ್ಸನ್ಸ್ಗಳು ಜನ್ಮವನ್ನು ಪಡ್ಕೊಂಡಿದ್ದಾರೆ, ಹುಟ್ಟುತಃ ಕುಂಟರಿದ್ದಾರೆ, ಹುಟ್ಟುತಃ ಕಿವುಡರಿದ್ದಾರೆ. ಅವರುಗಳನ್ನು ನೋಡಿದಾಗ ನೀನೇನು ಮಾಡಬೇಕು ಅಂದರೆ, ನೀನು ದೇವರ ಬಗ್ಗೆ ಒಳ್ಳೆಯ ಗುಣಗಾನವನ್ನು ಮಾಡಬೇಕು. ನಿನಗೆ ಆ ಥರ ಹುಟ್ಟಿಸಿದ್ರೆ ಹೇಗಾಗಿತ್ತಪ್ಪ ಲೈಫು ನೋಡಿ. ಇವಾಗ ಅವರು ಆ ಥರ ಹುಟ್ಟಿದಂಥವರು ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ಅವ್ರ ದೇವರನ್ನು ದೂಷಿಸ್ತಾ ಕೂತ್ಕೊಳ್ಳಲ್ಲ. ಏನು ಮಾಡ್ತಾರೆ, ಒಳ್ಳೆಯ ವಸ್ತುಗಳನ್ನು ಇವತ್ತೇನು ಇನ್ವೆಂಟ್ ಮಾಡ್ತಾ ಇದ್ದಾರೆ, ಅದನ್ನು ಉಪಯೋಗ ಆಗಿದೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ಇಷ್ಟು ಖುಷಿ ಆಗುತ್ತೆ ಅಂದರೆ, ವಿ ಕೆನಾಟ್ ಎಕ್ಸ್ಪ್ರೆಸ್ ದೇರ್ ಹ್ಯಾಪಿನೆಸ್ ಇನ್ ದ ವರ್ಡ್ಸ್ ಹಿಯರ್. ನೋಡಿ, ಇವತ್ತು ಬೈಕ್ಸ್ಗಳಾಗಿರ್ಬೋದು, ಅವ್ರ ಸಲುವಾಗಿ ಡಿಸೇಬಲ್ಡ್ ಪರ್ಸನ್ಸ್ಗಳಿಗೆ ಬೈಕ್ಸ್ಗಳಾಗಿರ್ಬೋದು, ಸೈಕಲ್ಸ್ಗಳಾಗಿರ್ಬೋದು, ಇಷ್ಟು ನೀಟಾಗಿ ಒಳ್ಳೆ ಸಂತೋಷದಿಂದ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಎಲ್ಲ ದೇಹದ ಅಂಗಗಳು ಚೆನ್ನಾಗಿದ್ದು ಬೈಕನ್ನು ಓಡಿಸುವಂತಹ ವ್ಯಕ್ತಿಗೆ ಎದುರಿಗೆ ಫ್ರೆಂಡ್ ಕಾರ್ನಲ್ಲಿ ಹೋಗ್ತಾ ಇದ್ದಾನೆ ಅಂದರೆ ಹೊಟ್ಟೆಯಲ್ಲಿ ಸಂಕಟ ಬೀಳ್ತಾ ಇರುತ್ತೆ. ವಿ ಶುಡ್ ನಾಟ್ ಬಿ ಲೈಕ್ ದಿಸ್. ವಿ ಮಸ್ಟ್ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ದ ಕ್ರಿಯೇಟರ್ ಹಿಯರ್. ಇದರ ಅರ್ಥ ಇಷ್ಟೇ, ನಾವು ಯಾವಾಗಲೂ ಸೃಷ್ಟಿಕರ್ತನಿಗೆ ಋಣಿಯಾಗಿರಬೇಕು. ವಿ ಮಸ್ಟ್ ಬಿ ಗ್ರೇಟ್ಫುಲ್ ಫಾರ್ ಹಿಮ್. ಅವನ ಗುಣಗಾನವನ್ನು ಮಾಡಬೇಕು.
ಪರಮ ಅಂಥೇಳಿ ಅವನನ್ನು ಹೊಗಳಬೇಕು. ಸೊ ಇನ್ ದಿಸ್ poem ಆಲ್ಸೋ ದ ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್. In this poem also the same thing is happening. ಜೋಸೆಫ್ ಟಿ ರೆನಾಲ್ಡಿ ದೇವರ ಮೇಲೆ ಅಪಾರವಾಗಿರುವಂತಹ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ. ಈ ಪದ್ಯವನ್ನು ಓದಿದಾಗ ಗೊತ್ತಾಗುತ್ತೆ ಅವರು ದೇವರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ, ಭರವಸೆಯನ್ನು ಇಟ್ಟಿದ್ದಾರೆ, ದೇವರ ಗುಣಗಾನವನ್ನು ಎಷ್ಟು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಿ ಸಂದರ್ಭದಲ್ಲಿ ತಮ್ಮ ದೇಹದ ಅಂಗಗಳನ್ನು ನೋಡಿಕೊಂಡು ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಹಿ ಈಸ್ ಪ್ರೈಸಿಂಗ್ ದ ಲಾರ್ಡ್, ದೇವರನ್ನು ಹೊಗಳ್ತಾ ಇದ್ದಾರೆ. ವ್ಯಕ್ತಿಗಳು ಹೊಗಳೋದಲ್ಲ, ತೆಗಳ್ತಾ ಇರ್ತಾರೆ. ಅಂಥವರಿಗೆ ಏನಂದರೆ ದೇವರ ಭಯ ಆಗಿರ್ಬೋದು, ದೇವರು ಇದ್ದಾನೆ ಅನ್ನುವಂಥ ನಂಬಿಕೆ ಆಗಿರ್ಬೋದು. ದೇ ಡು ನಾಟ್ ಹ್ಯಾವ್ ಎನಿ ಫೀಲಿಂಗ್ಸ್. ದೇರ್ ಈಸ್ ಎ ಕ್ರಿಯೇಟರ್. ನೋಡಿ, ಇಷ್ಟು ದೊಡ್ಡದಾಗಿರುವಂಥ ಬ್ರಹ್ಮಾಂಡ ನಡೀತಾ ಇದೆ ಅಂತ ಹೇಳಿದರೆ ಇದರ ಹಿಂದುಗಡೆ ಒಂದು ಅಗೋಚರವಾಗಿರುವಂಥ ಶಕ್ತಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಅಂಥೇಳಿ ಅದರ ಅರಿವು ನಮಗೆ ಇರಬೇಕು. ನೋಡಿ, ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ತಯಾರು ಮಾಡ್ತಾನೆ ಅಂದರೆ ಅದಕ್ಕೆ ಒಂದು ಕಂಪನಿ ಅನ್ನುವಂಥದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್, ಟೇಕ್ ಆನ್ ಎಕ್ಸಾಂಪಲ್ ಆಫ್ ಎ ಪೆನ್ ಆರ್ ಎ ಪೆನ್ಸಿಲ್. ನೋಡಿ, ಒಂದು ನಿರ್ಜೀವವಾಗಿರುವಂಥ ವಸ್ತುವನ್ನು ತಯಾರು ಮಾಡಬೇಕು ಅಂತ ಹೇಳಿದಾಗ ಅದರ ಹಿಂದುಗಡೆ ಎಷ್ಟೋ ವ್ಯಕ್ತಿಗಳ ಶ್ರಮ ಇರುತ್ತೆ. ಒಂದು ಡ್ರೆಸ್ ಹಾಕ್ಕೊಳ್ತಾ ಇರುವಂಥ ಒಂದು ಡ್ರೆಸ್, ಒಂದು ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತಾ ಇರುವಂಥ ಒಂದು ಡ್ರೆಸ್, ನೀವು ಕೈಯಲ್ಲಿ ಇಟ್ಕೊಂಡಿರುವಂತಹ ಪೆನ್, ನಿಮ್ಮ ಮುಂದ್ಗಡೆ ಇರುವಂಥ ಸ್ಕೇಲ್, ಪೆನ್ಸಿಲ್, ಕಂಪಾಸ್ ಬ್ಯಾಗ್ಸ್, ಬುಕ್ಸ್, ನಿರ್ಜೀವವಾಗಿರುವಂಥ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಒಂದು ಕಂಪನಿ ಇರುತ್ತೆ. ಆ ಕಂಪನಿಯ ಮಾಲೀಕ ಇರ್ತಾನೆ, ಆ ಕಂಪನಿಯಲ್ಲಿ ಕೆಲಸ ಮಾಡುವವರು ಇರ್ತಾರೆ, ಎಷ್ಟೋ ಶ್ರಮವನ್ನು ಪಡ್ತಾರೆ. ಆಗ ತಾನೇ ಏನಾಗುತ್ತೆ, ಒಂದು ವಸ್ತು ತಯಾರಾಗಿ ಮಾರ್ಕೆಟ್ನಲ್ಲಿ ಬರುತ್ತೆ, ನಂತರ ನಾವು ಪರ್ಚೇಸನ್ನು ಮಾಡ್ತೀವಿ. ಅದು ನಿರ್ಜೀವವಾಗಿರುವಂತಹ ವಸ್ತು. ಇಸ್ ಇಟ್ ನಿರ್ಜೀವ, ನಾನ್ ಲಿವಿಂಗ್ ಥಿಂಗ್. ಟು produce a non-living thing, for example a pen, a pencil, a paper, notebooks, etc., we observe that behind that a company is there, a director is there, managing director is there, director is there, group of people are working. ಎಷ್ಟೋ ಜನರ ಬೆವರು ಹರಿತಾ ಇದೆ. ಎಲ್ಲ ಐಟಮ್ಸ್ಗಳನ್ನು ಕರೆಕ್ಟಾಗಿ ಹಾಕಿದಾಗ ಗುಡ್ ಕ್ವಾಲಿಟಿ ಮುಂದೆ ಬರುತ್ತೆ. ಸ್ವಲ್ಪ ಏನಾದರೆ ಅದರಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಅದೆಲ್ಲ ಕೆಟ್ಟು ಹೋಗ್ಬಿಡುತ್ತೆ, ಹೌದಾ? ಸೊ ಇನ್ ದಿಸ್ ವೇ ಒಂದು ನಿರ್ಜೀವ ನಾನ್ ಲಿವಿಂಗ್ ಥಿಂಗನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ರೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್. ಒಂದು ವೇಳೆ ನೀವು ದೇವರಿದ್ದಾನೆ ಅಂಥೇಳಿ ನಂಬಿಕೆಯನ್ನು ಇಟ್ಟುವವರಾಗಿದ್ದರೆ ಬಹಳ ಒಳ್ಳೆಯದು. ಇಲ್ಲ, ದೇವರಿಲ್ಲ ಅಂಥೇಳಿ ವಾದ ಮಾಡೋರಾಗಿದ್ದರೆ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಇಡೀ ಒಂದು ಬ್ರಹ್ಮಾಂಡ ನಡೀತಾ ಇದೆ. ಒಂದು ದೇಶದ ಪ್ರಶ್ನೆಯನ್ನು ಇಟ್ಕೊಳ್ಬೇಡಿ, ಇಡೀ ಬ್ರಹ್ಮಾಂಡ, ಇಡೀ ವಿಶ್ವ ನಡೀತಾ ಇದೆ. ಸುಮಾರು ತರಹದ ವ್ಯಕ್ತಿಗಳು ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದಾರೆ, ಜೀವನಗಳು ನಡೀತಾ ಇದ್ದಾವೆ, ಮತ್ತು ಹುಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಜೀವನವನ್ನು ಮಾಡ್ತಾ ಇದ್ದಾರೆ, ಮುಪ್ಪಾವಸ್ಥೆಗೆ ಬರ್ತಾ ಇದ್ದಾರೆ, ಸಾವಿಗೆ ಶರಣಾಗ್ತಾ ಇದ್ದಾರೆ. ಸಾವಿರಾರು ವರ್ಷಗಳಿಂದ ದಿಸ್ ರುಟೀನ್ ಈಸ್ ಗೋಯಿಂಗ್ ಆನ್. ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ನಾವು ಪ್ರತಿನಿತ್ಯ ಕಾಣಿಸ್ಕೊಳ್ತಾ ಇದ್ದಾವೆ, ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನಾವು ದೇವರಿಗೆ ಎಷ್ಟು ಗ್ರೇಟ್ಫುಲ್ ಆಗಬಾರ್ದು? ವಿ ಮಸ್ಟ್ ಬಿ ವೆರಿ ಗ್ರೇಟ್ಫುಲ್. ನೋಡಿ, ಯಾರಾದರೂ ನಿಮಗೆ ಸಹಾಯವನ್ನು ಮಾಡಿದರೆ, ಬೇಸಿಗೆಯ ಕಾಲವನ್ನು ತೆಗೆದುಕೊಳ್ಳಿ. ಜಸ್ಟ್ ಟೇಕ್ ದ ಎಕ್ಸಾಂಪಲ್ ಆಫ್ ಸಮ್ಮರ್ ಸೀಸನ್. ನೀವು ಬಹಳ ದೂರದಿಂದ ನಡ್ಕೊಂಡು ಬರ್ತಾ ಇದ್ದೀರಾ, ಬಾಯಾರಿಕೆ ಆಗಿದೆ, ಥಾರ್ ಡೆಸರ್ಟ್ ಅನ್ನುವಂಥ ಥಾರ್ ಬೇಡ, ಡೆಸರ್ಟೆಡ್ ಪ್ಲೇಸ್ನಲ್ಲಿ ಬರ್ತಾ ಇದ್ದೀರಾ. ಡೆಸರ್ಟೆಡ್ ಅಂದರೆ ಡೆಸರ್ಟ್ ಪ್ಲೇಸ್, ಹೌದಾ? ಡೆಸರ್ಟ್ನಲ್ಲಿ ಬರ್ತಾ ಇದ್ದೀರಾ. ಬರುವಾಗ ಬಾಯಾರಿಗೆ, ಡೆಸರ್ಟ್ ಪ್ಲೇಸು ಬೇಡ ಬಿಡಿ, ಯಾಕಂದರೆ ಮತ್ತೆ ರಾಜಸ್ಥಾನ್ ಕಡೆ ಹೋಗಬೇಕಾಗುತ್ತೆ. ವಿ ಆರ್ ಲಿವಿಂಗ್ ಇನ್ ಕರ್ನಾಟಕ, ಓಕೆ? ಸೊ ಜಸ್ಟ್ ಬಹಳ ಬೇಸಿಗೆ ಕಾಲ, ಮೇಲೆ ಬಿಸಿಲು ಸುಡ್ತಾ ಇದೆ, ಒಂದೇ ಸಮನೆ ದೂರದಿಂದ ಬರ್ತಾ ಇದ್ದೀರಾ, ನಡ್ಕೊಂಡು ಬರ್ತಾ ಇದ್ದೀರಾ, ದಣಿವಾಗಿಬಿಟ್ಟಿದೆ. ದಣಿವಾಗಿರುವಂಥ ಜೊತೆಯಲ್ಲಿ ಬಾಯಾರಿಕೆ ಆಗಿದೆ.
ನಿಮಗೆ ನೀರಿನ ಅವಶ್ಯಕತೆ ಇದೆ, ಎಲ್ಲೂ ಕೂಡ ನೀರು ಕಾಣಿಸ್ಕೊಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಒಬ್ಬ ಗೆಳೆಯ ಅಥವಾ ಒಬ್ಬ ಗೆಳತಿ ಎದುರಿಗೆ ಕಾಣಿಸ್ಕೊಡ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ನೀರಿನ ಬಾಟಲ್ ಇದೆ. ನೀವು ಕೇಳುವುದಕ್ಕಿಂತ ಮುಂಚಿತವಾಗಿ ಅವ್ರು ನಿಮಗೆ ಆ ಬಾಟಲ್ ನೀರನ್ನು ಕೊಡ್ತಾ ಇದ್ದಾರೆ. ವಾಟ್ ಡು ಯು ಸೇ ಫಾರ್ ದಮ್? ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು. ಹೌದಾ? ಹೇಳ್ತಿರಿಲ್ಲ, ಯಾಕೆ ಕೊಡ್ತೀಯಾ ನನಗೆ ನೀರು ಅಂತ ಬೈತೀರಾ? ನೋ, ಯು ಸೇ ದ್ಯಾಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು. ಏನು ಎಂಥ ಟೈಮ್ನಲ್ಲಿ ತಂದುಬಿಟ್ಟಿದೀಯಾ, ಇದನ್ನು ನೆನೆಸ್ಕೊಂಡ್ಬಿಟ್ರೆ ನನಗೆ ಭಾಳ ಇದಾಗುತ್ತೆ ನೋಡು, ಹಾಗಾಗುತ್ತೆ ಹೀಗಾಗುತ್ತೆ, ಇಷ್ಟು ಹೊಗಳ್ತೀರ. ಈ ಗ್ಲಾಸ್ ಆಫ್ ವಾಟರ್, ಒಂದು ಬಾಟಲ್ ನೀರು. ಹೌದಾ? ಸೊ ಇಲ್ಲಿ ಕವಿ ದೇವರ ಗುಣಗಾನವನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದರೆ, ಇಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡಿದ್ದಾನೆ ಅಂದರೆ ನೋಡಿ. ಈ ಪೋಯಮ್ ನಿಮಗೆ ಮೆಮರೈಸೇಷನ್ ಕೂಡ ಇದೆ, ಅಂದರೆ ಗಟ್ಟಿ ಮಾಡಲಿಕ್ಕಿದೆ. ಎಕ್ಸಾಮ್ನಲ್ಲಿ ನಿಮಗೆ ಪೋಯಮನ್ನು ಕೂಡ ಕೇಳಬಹುದು. ವೆರಿ ಇಂಪಾರ್ಟೆಂಟ್ ಪೋಯಮ್ ಅನ್ನಿಸ್ತಾ ಇದೆ. ಬಿಕಾಸ್ ಈ ಪೋಯಮ್ನಲ್ಲಿ ಮನುಷ್ಯನ ಮತ್ತು ದೇವನ ಥಿಂಕಿಂಗ್ಸ್, ಇವನ ಥಿಂಕಿಂಗ್ಸ್ಗಳು, ಅವನು ಕೊಟ್ಟಿರುವಂತಹ ಕೆಲವೊಂದು ತಂತ್ರಗಳು, ಇದೆರಡನ್ನೂ ಕೂಡ ಇಲ್ಲಿ ಜೋಡಣೆ ಮಾಡಲಾಗಿದೆ. ಸಿ ದ ಪೋಯೆಟ್ ಹಿಯರ್ is saying that I am grateful for the eyes that I can see, the activities that can be done by me. I am grateful for the ears that I may hear, the sobbing of those who need me here. ನೋಡಿ, ಫಸ್ಟಿಗೆ ಅವನು ತೆಗೆದುಕೊಳ್ತಾ ಇರೋದು ಕಣ್ಣುಗಳ ಎಕ್ಸಾಂಪಲನ್ನು. ನಮ್ಮ ದೇಹದಲ್ಲಿ ಅನೇಕ ಅಂಗಗಳಿದ್ದಾವೆ. ಹೌದಾ? ಕಣ್ಣಿದೆ, ಕಿವಿ ಇದೆ, ಮೂಗು ಇದೆ, ಬಾಯಿ ಇದೆ, ಹಲ್ಲುಗಳಿದ್ದಾವೆ, ನಾಲಿಗೆ ಇದೆ, ಕೈ ಕಾಲುಗಳು ಇದ್ದಾವೆ. ಒಂದು ಒಳ್ಳೆಯದಾಗಿರುವಂಥ ಸುಂದರವಾಗಿರುವಂಥ ಹೃದಯ ಇದೆ, ಕಿಡ್ನೀಸ್ಗಳಿದ್ದಾವೆ. ಎ ನಂಬರ್ ಆಫ್ ಪಾರ್ಟ್ಸ್ ಆರ್ ದ್ಯಾರ್ ಇನ್ ಅವರ್ ಬಾಡಿ. ಮೊಟ್ಟ ಮೊದಲಿಗೆ ಜೋಸೆಫ್ ಟಿ ರೆನಾಲ್ಡಿ ಏನು ಹೇಳ್ತಾ ಇದ್ದಾನೆ? ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ. ನಾನು ಬಹಳ ಗ್ರೇಟ್ಫುಲ್ ಆಗಿದ್ದೇನೆ. ಇದಕ್ಕೆ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ. ನನ್ನ ಕಣ್ಣುಗಳಿಗೆ ನೋಡಿ, ಕಣ್ಣುಗಳ ಮಹತ್ವ ಕಣ್ಣಿದ್ದವ್ರಿಗಿರಲ್ಲ. ಹೌದಾ? ಯಾವಾಗ ಕಣ್ಣಿನ ಒಂದು ಶಕ್ತಿ ಕುಸಿಯುತ್ತಾ ಬರುತ್ತೆ, ವಯಸ್ಸಾದ ಹಾಗೆ ಸ್ಪೆಕ್ಟ್ ಬರುತ್ತೆ, ಅದು ಕೆಲಸ ಮಾಡಲ್ಲ, ಆವಾಗ ಗೊತ್ತಾಗುತ್ತೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಐಸ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಐಸ್. ಮತ್ತು ಲೆನ್ಸ್ಗಳನ್ನು ಹಾಕ್ಸ್ಕೊಳ್ತಾರೆ. ಹೌದಾ? ಆದರೆ ಹುಟ್ಟುತ್ತಹ ಕಣ್ಣು ಕಾಣದೇ ಇರುವಂತಹ ಮಗು ಜನ್ಮವನ್ನು ಪಡ್ಕೊಂಡ್ಬಿಟ್ರೆ ಅದರ ಜೀವನ ಯಾವಾಗಲೂ ಕತ್ತಲಿನಲ್ಲಿ ಸುಂದರವಾಗಿರುವಂತಹ, ರಂಗಿನಾಗಿರುವಂತಹ, ಕಲರ್ಫುಲ್ ಆಗಿರುವಂತಹ ಈ ವರ್ಲ್ಡನ್ನು ನೋಡಲಿಕ್ಕೆ ಸಾಧ್ಯನೇ ಆಗಲ್ಲ. ಆಗತ್ತಾ? ನೋಡಿ, ಇವತ್ತು ನೀವು ಎಷ್ಟು ಸುಂದರವಾಗಿ ಕಲರ್ಫುಲ್ ಆಗಿರುವಂಥ ವರ್ಲ್ಡನ್ನು ವಾಚ್ ಮಾಡ್ತಾ ಇದ್ದೀರಾ. ಗ್ರೀನ್ ಟ್ರೀಸ್ಗಳನ್ನು ನೋಡ್ತೀರಾ, ವೆರೈಟೀಸ್ ಆಫ್ ಫ್ಲವರ್ಸ್ಗಳನ್ನು ನೋಡ್ತೀರಾ. ಅವರು ಸೇವನೆಯನ್ನು ಮಾಡ್ತಾ ಇರ್ಬೋದು, ದ್ಯಾಟ್ ಈಸ್ ಡಿಫ್ರೆಂಟ್ ಪಾಯಿಂಟ್. ಬಟ್ ಅದರ ಬಣ್ಣ ಅದು ಮನಸ್ಸಿಗೆ ಎಷ್ಟು ತೃಪ್ತಿಯನ್ನು ತಂದು ಕೊಡುತ್ತೆ. ಹಚ್ಚ ಹಸುರಾಗಿರುವಂತಹ ವಾತಾವರಣ, ದ ಬ್ಯೂಟಿಫುಲ್ ಗ್ರೀನ್ ನೇಚರ್, ಆಮೇಲೆ ಫ್ಲವರ್ಸ್ಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಹಣ್ಣುಗಳ ಬಣ್ಣ ಆಗಿರ್ಬೋದು, ಇದೆಲ್ಲವೂ ಕೂಡ ಇದರ ಅನುಭವ ಯಾರಿಗಾಗುತ್ತೆ? ಹೂ ಗೆಟ್ಸ್ ದ ಎಕ್ಸ್ಪೀರಿಯನ್ಸ್? ಒನ್ ಹೂ ಹ್ಯಾಸ್ ಗುಡ್ ಐಸೈಟ್. ಯಾರ ಕಣ್ಣುಗಳು ಚೆನ್ನಾಗಿದ್ದಾವೆ ಅವ್ರಿಗೆ ಮಾತ್ರ ಇದೆಲ್ಲವೂ ಕಾಣಿಸಿಕೊಡುತ್ತೆ. ಅವರೇ ಇದರ ಒಂದು ಸಂತೋಷವನ್ನು ಭೋಗಿಸ್ತಾರೆ. ದೇ ಯುಟಿಲೈಸ್ ಇಟ್, ದೇ ಸಿ ಆ್ಯಂಡ್ ದೇ ಗೆಟ್ ಸ್ಯಾಟಿಸ್ಫಿಕೇಷನ್ ಹಿಯರ್. ವೆರಾಸ್ ಒನ್ ಹೂ ಡಸ್ ನಾಟ್ ಹ್ಯಾವ್ ಐಸ್, ಕಣ್ಣು ಇದ್ದು ಕೂಡ ಕಣ್ಣು ಕಾಣದೇ ಇರುವಂಥ ವ್ಯಕ್ತಿ, ಬ್ಲೈಂಡ್ ಪರ್ಸನ್ಸ್ಗಳ ಥರ ಇದ್ದಾರೆ. ಅಂದರೆ ನೋಡಲಿಕ್ಕೆ ಕಣ್ಣುಗಳು ಇದ್ದಾವೆ, ಆದರೆ ವೆನ್ ದೇ ಆರ್ ನಾಟ್ ಎಟ್ ಆಲ್ ಡೂಯಿಂಗ್ ದ ವರ್ಕ್, ಇಟ್ ಹ್ಯಾಸ್ ನೋ ಇಂಪಾರ್ಟೆನ್ಸ್. When it has no importance, why they do not have importance? Because they can't observe the beautiful things. Okay, let us see in the next class a very beautiful poem. Let us see in the next class what is going to happen in this poem, which is written by Joseph T. Rinaldi. The main theme of the poem here is ಈ ಪದ್ಯದ ಮುಖ್ಯವಾಗಿರುವಂತಹ ವಿಷಯ ಏನು ಅಂದರೆ, ಇಲ್ಲಿ ಸೃಷ್ಟಿಕರ್ತನನ್ನು ಜೋಸೆಫ್ ಟಿ ರೆನಾಲ್ಡಿ ಯಾವ ರೀತಿಯಾಗಿ ಸರೆಂಡರ್ ಆಗ್ತಾ ಇದ್ದಾನೆ ಎಂಬುದನ್ನು ಈ ಪದ್ಯದಲ್ಲಿ ವಿವರಿಸಲಾಗಿದೆ. ಲೆಟ್ ಅಸ್ ಸೀ ಇನ್ ದ ನೆಕ್ಸ್ಟ್ ಕ್ಲಾಸ್.